ಸರಿ ಸರಿ, ಅಮ್ಮಂಗೆ ನಾನು ಕಷಾಯ ಮಾಡ್ಕೊಡ್ತೀನಿ. ಈಗ ನಿನ್ ಮಾತು ನಿಲ್ಸಿ ಹೋಗಿ ಫಸ್ಟ್ ರೆಡಿ ಆಗು, ಇಲ್ಲ ಅಂದ್ರೆ ನಾನು ನಿನ್ ಕೆಲಸ ಮಾಡಕ್ ಬಿಡಲ್ಲ. ಇದಕ್ಕೆ ರಾಘವನಿಗೆ ನನ್ನ ಸಪೋರ್ಟ್ ಇದೆ. ಏನಿದು ವಿರೋಧ ಪಕ್ಷದವರು ನನ್ ಜೊತೆ ಸೇರ್ಕೊಂಡ್ಬಿಟ್ಟಿದಾರಲ್ಲ? ನಿನಗೋಸ್ಕರ ಅಲ್ಲಪ್ಪ, ನನ್ನ ಸೊಸೆಗೋಸ್ಕರ, ಅವಳ ಆರೋಗ್ಯಕ್ಕೋಸ್ಕರ. ಇದಕ್ಕೆಲ್ಲ ಏನ್ ಕಮ್ಮಿ ಇಲ್ಲ ನೀನು. ಲೇ ನಳ ಮಹಾರಾಜ, ಅಡುಗೆ ಮನೇಲಿ ಅದೇನ್ ಕಿಸ್ತಿದೀಯೋ ನಾನು ನೋಡ್ತೀನಿ. ನಡಿ ನಡಿ ನಡಿಯೋ. ಏನಾಯ್ತು ಮೇಡಮ್? ಅವ್ರ ಲೀಡರ್ನ ಮೀಟ್ ಮಾಡಿದ್ವಿ. ಜನ ಸಾಮಾನ್ಯ ಅಲ್ಲ ಮೇಡಮ್, ದುಡ್ಡು ಡಿಮ್ಯಾಂಡ್ ಮಾಡ್ತಿದ್ದಾರೆ. ದುಡ್ಡು ಕೊಟ್ರೆ ಎಲ್ಲ ಸಾಲ್ವ್ ಆಗುತ್ತಾ? ಆಮೇಲೆ ಅವ್ರು ಯಾವ ತೊಂದರೆನೂ ಕೊಡಲ್ವಂತ? ಮೇಡಮ್, ದುಡ್ಡು ಕೊಟ್ಟರೆ ಕ್ಲಿಯರ್ ಆಗುತ್ತೆ. ಅವ್ರು ಗಲಾಟೆ ಮಾಡ್ತಿರೋ ಇಂಟೆನ್ಷನ್ನೇ ದುಡ್ಡುಗೋಸ್ಕರ. ಸರಿ, ಹಾಗಾದ್ರೆ ಅದನ್ನ ಕೊಟ್ಟು ಕ್ಲಿಯರ್ ಮಾಡ್ಕೊಳ್ಳಿ. ಮೇಡಮ್, ಅವರು 5 ಕೋಟಿ ರೂಪಾಯಿ ಡಿಮ್ಯಾಂಡ್ ಮಾಡ್ತಿದ್ದಾರೆ. ನಮ್ಮ ಟೋಟಲ್ ಪ್ರಾಜೆಕ್ಟ್ ವ್ಯಾಲ್ಯೂನೇ 50 ಕೋಟಿ ರೂಪಾಯಿ. ಎಲ್ಲ ಕಳೆದು ನಮ್ಮ ಕಂಪನಿಗೆ ಬರೋ ಆದಾಯ ಬರೀ 3 ರಿಂದ 4 ಕೋಟಿ ರೂಪಾಯಿ. ಅಷ್ಟನ್ನು ಅವ್ರಿಗೆ ಕೊಟ್ಟರೆ ನಮ್ಮ ಕಂಪ್ನಿಗೆ ಏನೂ ಉಳಿಯಲ್ಲ ಮೇಡಮ್. ಮೇಡಮ್, ಅವ್ರಿಗೆ ದುಡ್ಡು ಕೊಟ್ಟು ಪ್ರಾಜೆಕ್ಟ್ ಶುರು ಮಾಡೋದಕ್ಕಿಂತ ಆಗಲ್ಲ ಅಂತ ಹಿಂದೆ ಸರಿಯೋದೇ ಒಳ್ಳೇದು ಮೇಡಮ್. ಪದೇ ಪದೇ ನನಗೆ ಸಜೆಷನ್ ಕೊಡಬೇಡಿ ಅಂತ ಎಷ್ಟು ಸಾರಿ ಹೇಳೋದು? ನನಗೆ ಆದಾಯ ಅಲ್ಲ ಮುಖ್ಯ, ಅಲ್ಲಿ ಕ್ರಿಯೇಟ್ ಆಗಿರೋ ಪ್ರಾಬ್ಲಮ್ ಸಾಲ್ವ್ ಆಗಿ ನಿಂತೋಗಿರೋ ಪ್ರಾಜೆಕ್ಟ್ ಶುರುವಾಗಬೇಕು. ನೋಡಿ, ಅವ್ರು ಎಷ್ಟು ಕೇಳ್ತಾರೋ ಅಷ್ಟು ಕೊಟ್ಟು ಕೆಲಸನ ಶುರು ಮಾಡಿಸಿ. ಮತ್ತೆ ಹೇಳ್ತಾ ಇದ್ದೀನಿ, ನಾನು ಏನು ಹೇಳ್ತೀನೋ ಅಷ್ಟು ಮಾತ್ರ ಮಾಡಿ. ಲಾಸ್ ಆದರೂ ಪರವಾಗಿಲ್ಲ, ಒಟ್ಟಿನಲ್ಲಿ ಈ ಪ್ರಾಜೆಕ್ಟ್ ಕಂಪ್ಲೀಟ್ ಆಗಬೇಕು ಅಷ್ಟೇ. ಆಯಿತು ಮೇಡಮ್. ಲಾಸ್ ಆದರೆ ಏನು, ಹಾಗೆ ಆಗತ್ತೆ. ಆದಷ್ಟು ಬೇಗ ಗಂಟು ಮೂಟೆ ಕಟ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡ್ಕೊಳ್ಳಿ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನ್. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೆ, ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀರಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ,
ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.